ಓಂ ಶಾಂತಿ. ಡೇಟ್ ಆಗಿದೆ 24/1/1920. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ महावाक्य आಗಿದೆ. ब्राह्मणों का मुख्य धंधा समर्पण करना और कराना. ಬ್ರಾಹ್ಮಣ ಆತ್ಮಗಳ ಮುಖ್ಯ ದಂಧ ಏನಾಗಿದೆ? ಸಮರ್ಪಣ ಆಗೋದು, ಸಮರ್ಪಣ ಮಾಡಿಸೋದು. अपने जीवन की नैया किसके हवाले की है? ತಮ್ಮ ಜೀವನದ ಹಡಗನ್ನು ಯಾರು ಹವಾಲೆ ಮಾಡಿದ್ದೀರಿ? ಶಿವಬಾಬಾಕ್ಕೆ. ಶ್ರೀಮತ್ ಪರ್ ಪೂರ್ಣ ರೀತಿ ಸೆ ಚಲ್ ರಹೆ ಹೋ. ಬಾಬಾ ಹೇಳಿದ ಹಾಗೆ ಶ್ರೀಮತದ ಪ್ರಕಾರ ಕಂಪ್ಲೀಟಾಗಿ ನಡೀತಿದ್ದೀರಿ. ಶ್ರೀಮತ್ ಪರ್ ಚಲನ ಅರ್ಥಾತ್ ಹರ್ ಕರ್ಮೆ ಅಲೌಕಿಕತಾ ಲಾನ. ಶ್ರೀಮತದ ಪ್ರಕಾರ ನಡೆಯೋದು ಅಂತಂದ್ರೆ ಅದರ ಅರ್ಥ ಏನು? ಪ್ರತಿ ಕರ್ಮದಲ್ಲಿ ಅಲೌಕಿಕತನ ಬರೋದು. शिव बाबा के वर्षे का पूरा अधिकारी अपने को समझते हो. ಶಿವ ಬಾಬಾನ ಆಸ್ತಿಯ ಸಂಪೂರ್ಣ ಅಧಿಕಾರಿ ಅಂತ ತಮ್ಮನ್ನು ತಾವು ತಿಳ್ಕೊತಿದ್ದೀರಿ. जो वर्षे के अधिकारी बनते हैं उन्हों का सर्व के ऊपर अधिकार होता है. ಯಾರು ಆಸ್ತಿಯ ಅಧಿಕಾರಿ ಆಗಿರ್ತೀರೋ उन्हों का सर्व के ऊपर अधिकार होता है. ಅವ್ರದ್ದು ಉಳಿದವ್ರ ಮೇಲೇನೂ ಅಧಿಕಾರ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ಜೋ ವರ್ಷಕ್ಕೆ ಅಧಿಕಾರಿ ಬಂತೆ. ಬಾಬಾನ ಆಸ್ತಿ, ಎಲ್ಲ ಆಸ್ತಿಗೆ ನೀವು ಅಧಿಕಾರಿ ಆಗಿದ್ದೀರಿ ಅಂತಂದರೆ ಉನ್ಹೋಂಕ ಸರ್ವಕ್ಕೆ ಉಪಾರ, ಅವ್ರದ್ದು ಎಲ್ಲರ ಮೇಲೇನೂ ಅಧಿಕಾರ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಯಾರು ಪರಮಾತ್ಮನ ಶ್ರೀಮತದ ಪ್ರಕಾರ ನಡೀತಾರೋ ಅವ್ರ ಮಾತು ಎಲ್ಲರೂ ಕೇಳ್ತಾರೆ ಅಂತದ್ರ ಅರ್ಥ. ವಹ ಕೋಯಿ ಭೀ ಬಾತ್ಗೆ ಅಧೀನ ನಹೀ ಹೋತೆ. ಯಾರು ಶ್ರೀಮತದ ಪ್ರಕಾರ ನಡೀತಾರೋ ಅವರು ಯಾವುದೇ ಮಾತಿನಲ್ಲಿ ಅಧೀನ ಆಗೋದಿಲ್ಲ, ಬೇರೆ ಮಾತುಗಳಲ್ಲಿ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಅಗರ್ ಅಧೀನ ಹೋತೆ ಹೇ ದೇಹಕ್ಕೆ, ದೇಹಕ್ಕೆ ಸಂಬಂಧಿಯೋ ವ ದೇಹಕ್ಕೆ ಕೋಯಿ भी वस्तुओं से तो ऐसे अधीन होने वाले अधिकारी नहीं हो सकते. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಅಧೀನ ಆಗ್ತೀರಿ, ದೇಹಕ್ಕೆ ಅಧೀನ ಆಗೋದು ಅಂದರೆ ದೇಹ ಹೇಳಿದ ಹಾಗೆ ಕೇಳೋದು, ದೇಹದ ಸಂಬಂಧಿಕರು ಹೇಳಿದ ಹಾಗೆ ಕೇಳೋದು, ಅಥವಾ ಯಾವುದೋ ವಸ್ತುಗಳ ಪ್ರಭಾವದಲ್ಲಿ ಬರೋದು, ಹಿಂಗಾದ್ರಿ ಅಂತಂದರೆ ನೀವು ಅಧಿಕಾರಿ ಆಗೋದಿಲ್ಲ ಅಂತಾರೆ ಬಾಬಾ. ಅಧಿಕಾರಿ ಅಧೀನ್ ನಹೀ ಹೋತೆ ಹೇ. ಅಧಿಕಾರಿ ಯಾವಾಗಲೂ ಬೇರೆ ವಸ್ತು, ವ್ಯಕ್ತಿ ಸಂಬಂಧದಲ್ಲಿ ಅಧೀನದಲ್ಲಿ ಬರೋದಿಲ್ಲ. सदैव अपने को अधिकारी समझने से कोई भी माया के रूप के अधीन बनने से बाक जाएंगे. ಬಾಬಾ ಹೇಳ್ತಾರೆ, ಯಾವಾಗಲೂ ಅಧಿಕಾರಿ ಅಂತ ತಿಳ್ಕೊಂಡಿರೋದ್ರಿಂದ ಮಾಯೆ ಯಾವ ರೀತಿಯಿಂದ ಬಂದು ಅದು ನಮ್ಮನ್ನು ಅಧೀನರನ್ನಾಗಿ ಮಾಡೋಕ್ಕಾಗೋದಿಲ್ಲ. ಇಲ್ಲ ಅಂದರೆ ಅದೇನು ಮಾಡ್ತದೆ? ತನ್ನ ಕಡೆ ಹೇಳ್ಕೊಳ್ತದೆ. हमेशा यह चेक करना कि अलौकिक कर्म कितने किए हैं और लौकिक कर्म कितने किए हैं. ಯಾವಾಗಲೂ ಚೆಕ್ ಮಾಡ್ಕೊಳ್ಳಿ, ಅಲೌಕಿಕ ಕರ್ಮ ಎಷ್ಟು ಮಾಡಿದ್ದೀರಾ, ಲೌಕಿಕ ಕರ್ಮ ಎಷ್ಟು ಮಾಡಿದ್ದೀರಾ. अलौकिक कर्म औरों को अलौकिक बनाने की प्रेरणा देंगे. ಅಲೌಕಿಕ ಕರ್ಮ ಬೇರೆಯವರನ್ನು ಏನು ಮಾಡ್ತದೆ? ಬೇರೆಯವರಿಗೆ ಪ್ರೇರಣೆ ಕೊಡ್ತದೆ. सभी ने यह लक्ष्य रखा है कि हम सभी ऊंचे से ऊंचे बाप के बच्चे ऊंचे से ऊंचा राज्य पद प्राप्त करेंगे. वह जो मिलेगा वही ठीक है. ಬಾಬಾ ಹೇಳ್ತಾರೆ, ಎಲ್ಲರೂ ಈ ಲಕ್ಷ್ಯ ಇಟ್ಕೊಂಡಿದ್ದೀರಲ್ಲ, ಈ ಗುರಿಯನ್ನು ಇಟ್ಕೊಂಡಿದ್ದೀರಲ್ಲ, ನಾವು ಎಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠ ರಾಜ್ಯದ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೀವ, ಅಥವಾ ಏನು ಸಿಗುತ್ತೋ ಅದು ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಕೇಳ್ತಾರೆ ಬಾಬಾ. जब ऊंचे से ऊंचे बाप के बच्चे हैं तो लक्ष्य भी ऊंचा रखना है. ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಿದ್ದೀವಿ ಅಂತಂದರೆ ನಮ್ಮ ಲಕ್ಷ್ಯನೂ ಕೂಡ ಏನಿರಬೇಕು? ಶ್ರೇಷ್ಠ ಇರಬೇಕು. जब अविनाशी आत्मिक स्थिति में रहेंगे तब ही अविनाशी सुख की प्राप्ति होगी. ಯಾವಾಗ ಅವಿನಾಶಿ ಆತ್ಮಿಕ ಸ್ಥಿತಿನಲ್ಲಿ ಇರ್ತೀರೋ ಆವಾಗ ಅವಿನಾಶಿ ಸುಖದ ಪ್ರಾಪ್ತಿ ಆಗ್ತದೆ. ಆತ್ಮ ಅವಿನಾಶಿ ಹೇಳ, ಆತ್ಮ ಏನಾಗಿದೆ? ಅವಿನಾಶಿ ಇದೆ. ಮಧುಬನ್ ಮೇ ಆಕರ್ ಮಧುಬನ್ ಕೆ ವರದಾನ್ ಕೋ ಪ್ರಾಪ್ತ ಕಿಯಾ. ಮಧುಬನದಲ್ಲಿ ಬಂದು ಮಧುಬನದ ವರದಾನ ಪ್ರಾಪ್ತಿ ಮಾಡ್ಕೊಂಡಿದ್ದೀರಿ. ವರದಾನ್ ಬಿಗರ್
कि सहज ही मिलता है। अव्यक्त स्थिति में अव्यक्त आनंद, अव्यक्त स्नेह, अव्यक्त शक्ति, इन सभी की प्राप्ति सहज ರೀತಿ होती है। अब ಹೇಳ್ತಾರೆ, ಅವ್ಯಕ್ತ ಸ್ಥಿತಿನಲ್ಲಿ ಇರೋದ್ರಿಂದ ಅವ್ಯಕ್ತ ಆನಂದ ಆಗ್ತದೆ, ಸ್ನೇಹ ಇರ್ತದೆ, ಶಕ್ತಿ ಸಿಗ್ತದೆ, ಎಲ್ಲ ಸಹಜ ರೀತಿಯಿಂದ ನಮಗೆ ಪ್ರಾಪ್ತಿ ಆಗ್ತದೆ। तो ऐसा वरदान सदैव कायम रहे इसकी कोशिश की जाती है। ಬಾಬಾ ಹೇಳ್ತಾರೆ, ಇಂಥ ವರದಾನ ಯಾವಾಗಲೂ ಕಾಯಂ ಇರ್ತದೋ ಅಥವಾ ಕೋಶಿಶ್ ಮಾಡಬೇಕಾಗ್ತದೋ। सदैव वरदानों की याद में रहने से यह वरदान अविनाशी रहेगा। ಯಾವಾಗಲೂ ವರದಾನಗಳನ್ನು ನೆನಪಿರೋದ್ರಿಂದ ಈ ವರದಾನಗಳು ಏನಾಗ್ತವೆ, ಅವಿನಾಶಿ ಆಗ್ತವೆ। ಅಗರ್ ವರದಾತ ಕೋ ಭೂಲೆ ತೋ ವರದಾನ ಭಿ ಖತಮ್। ಯಾರು ವರದಾನ ಕೊಡ್ತಾರೋ ಅವರನ್ನು ಮರೆತು ಬಿಟ್ಟರೆ ವರದಾನನೂ ಹೋಗ್ಬಿಡ್ತದೆ, ಮುಗಿದ್ಬಿಡ್ತದೆ। इसलिए वरदाता को कभी अलग नहीं करना। वरदाता साथ है तो वरदान भी साथ है। ಅದಕ್ಕೆ ವರದಾತನನ್ನು ಎಂದು ಬೇರೆ ಮಾಡಬಾರ್ದು, ಜೊತೆಗಿದ್ದರೆ ವರದಾನನೂ ಜೊತೆಗಿರ್ತದೆ। सारे सृष्टि में सभी से प्रिय वस्तु वही है तो उनकी याद भी स्वतः ही रहनी चाहिए। ಇಡೀ ಸೃಷ್ಟಿನಲ್ಲಿ ಎಲ್ಲಕ್ಕಿಂತ ಪ್ರಿಯ ವಸ್ತು ಯಾವುದು? ಶಿವಬಾಬಾ। ಅದಕ್ಕಾಗಿ ಯಾವಾಗಲೂ ಆ ಶಿವಬಾಬರನ್ನು ನೆನಪು ಮಾಡ್ತಿರಬೇಕು। ಜಬ್ಕಿ ಹೈ ಹಿ ಪ್ರಿಯ ಮೇ, ಜಬ್ಕಿ ಹೈ ಹಿ ಪ್ರಿಯ ಮೇ ಪ್ರಿಯ ಏಕ್ ತೋ ಫ್ರೀ ಫಿರ್ ಉನ್ಕಿ ಯಾದ್ ಭೂಲ್ತೆ ಕ್ಯೋ। ಅತ್ಯಂತ ಪ್ರಿಯ ಇರೋದೇ ಅಂದರೆ ಒಬ್ಬ ಶಿವಬಾಬಾ, ಆ ನೆನಪನ್ನು ಹೆಂಗೆ ಮರೆಯೋದು? ಜರೂರ್ ಅವ್ರ ಕುಚ್ ಯಾದ್ ಆತಾ ಹೋಗಾ। ಬೇರೆ ಬಾಬಾ ಹೇಳ್ತಾರೆ, ಏನೋ ನಿಮಗೆ ನೆನಪಾಗ್ತದೆ। कोई भी बात बिना कारण के नहीं होती। ಯಾವುದೇ ಮಾತು ಕಾರಣ ಇಲ್ಲದೆ ಆಗೋದಿಲ್ಲ। ವಿಸ್ಮೃತಿ का भी कारण है। ನೀವು ಮರೀತೀರಿ ಅಂತಂದ್ರೆ ಅದಕ್ಕೊಂದೇನೋ ಕಾರಣ ಇದೆ। ವಿಸ್ಮೃತಿ के कारण प्रिय वस्तु दूर हो जाती है। ಯಾವುದೇ ವಸ್ತುವಿಂದ ಸ್ಮೃತಿ ಇಲ್ಲ ಅಂತಂದರೆ ಆ ವಸ್ತು ಏನಾಗ್ಬಿಡ್ತದೆ, ದೂರ ಹೋಗ್ಬಿಡ್ತದೆ। ವಿಸ್ಮೃತಿ का कारण है अपनी कमजोरी। ಯಾಕೆ ಮರಿತೀವಿ ಬಾಬಂದು ಅಂತಂದರೆ ಅದು ಏನೋ ಒಂದು ಕಮ್ಜೋರಿ ಇದೆ ಅಂತ ಹೇಳ್ತಾರೆ ಬಾಬಾ। जो श्रीमत मिलती है उन पर पूरी रीति से न चलने कारण कमजोरी आती है। ಕಮ್ಜೋರ್ ಯಾಕೆ ಆಗ್ತೀವಿ ಅಂತಂದರೆ ಶ್ರೀಮತದ ಪ್ರಕಾರ ಕಂಪ್ಲೀಟಾಗಿ ನಡೀತಿಲ್ಲ, ಅದಕ್ಕೆ मरती अंतर बाबा। और कमजोरी के कारण विस्मृति होती है। विस्मृति में प्रिय वस्तु भूल जाती है। इसलिए सदैव कर्म करने के पहले श्रीमत की स्मृति रख फिर हर कर्म करो। ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗಲೂ ಏನೇ ಕರ್ಮ ಮಾಡ್ತಿದ್ರೂ ಕೂಡ ಮೊದಲು ಆ ಕರ್ಮ ಶ್ರೀಮತದ ಪ್ರಕಾರ ಇದೆಯೋ ಇಲ್ಲೋ ಅಂತ ವಿಚಾರ ಮಾಡಿ ಕರ್ಮ ಮಾಡಿ। तो फिर वह कर्म श्रेष्ठ होगा। आवाग कर्म ಏನಾಗುತ್ತೆ, ಶ್ರೇಷ್ಠ ಆಗ್ತದೆ। श्रेष्ठ कर्म से श्रेष्ठ जीवन स्वतः ही बनती है। श्रेष्ठ कर्मದಿಂದ श्रेष्ठ जीवन स्वतः ಆಗ್ತದೆ। इसलिए हर कार्य के पहले अपनी चेकिंग करनी है। ಆದ್ದರಿಂದ ಪ್ರತಿಯೊಂದು ಕಾರ್ಯದ ಮೊದಲು ತಮ್ಮ ಚೆಕಿಂಗ್ ಮಾಡಬೇಕು। कर्म करने के बाद चेकिंग करने से जो उल्टा कर्म हो गया उसका तो विकर्म बन गया। इसलिए पहले चेकिंग करो फिर कर्म करो। ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಚೆಕಿಂಗ್ ಮಾಡಿ ಕರ್ಮ ಮಾಡಿದರೆ ಆ ಕರ್ಮ ಉಲ್ಟಾ ಆಗೋದಿಲ್ಲ, ವಿಕರ್ಮನೂ ಆಗೋದಿಲ್ಲ। ಅದಕ್ಕಾಗಿ ಚೆಕಿಂಗ್ ಮಾಡಿ ಕರ್ಮ ಮಾಡಿ। ईश्वरीय पढ़ाई बहुत सहज और सरल रीति किसको देने का तरीका आता है। ಬಾಬಾ ಹೇಳ್ತಾರೆ, ಈಶ್ವರೀಯ ಪಢಾಯಿ, ಈ ಈಶ್ವರೀಯ ಅಭ್ಯಾಸ ಬಹಳ ಸಹಜ ಸರಳ ರೀತಿಯಿಂದ ಯಾರು ಹೇಳ್ತೀರಾ ಅದು ಒಂದು ತನಿಖಾ ರೀತಿ। ಬಾಬಾ ಹೇಳ್ತಾರೆ, एक सेकंड में किसको बाप का परिचय दे सकते हो। ಯಾರಿಗೆ ಈ ಈಶ್ವರೀಯ ಜ್ಞಾನವನ್ನು ಹೇಳುವ ವಿಧಿ ಸಹಜವಾಗಿದೆಯೋ ಅವರು ಒಂದೇ ಸೆಕೆಂಡ್ನಲ್ಲಿ ತಂದೆ ಪರಿಚಯವನ್ನು ಕೊಡ್ಬೋದು। जितना औरों को परिचय देंगे उतना ही अपना भविष्य प्रारब्ध बनाएंगे। ಎಷ್ಟೆಷ್ಟು ನೀವು ಬೇರೆದವ್ರಿಗೆ ತಂದೆ ಪರಿಚಯ ಮಾಡ್ತೀರೋ ಅಷ್ಟು ಭವಿಷ್ಯದ ಪ್ರಾರಬ್ಧ ನಿಮಗೆ ಸಿಗ್ತದೆ। ಯಹಾ ದೇನಾ ಅವ್ರು ವಹಾ ಲೇನಾ, ಇಲ್ಲಿ ಕೊಡಬೇಕು ಅಲ್ಲೇ ತಗೊಳ್ಬೇಕು। तो गोया लेना ही है। जितना देते रहो उतना समझो हम ले रहे हैं। ಎಷ್ಟೆಷ್ಟು ಕೊಡ್ತೀರೋ ಅದರ ಅರ್ಥ ನೀವು ಅಷ್ಟೊಂದು ಪಡ್ಕೊಳ್ತೀರಾ ಅಂತ ಅರ್ಥ। इस ज्ञान का भी प्रत्यक्ष फल और भविष्य के प्रारब्ध प्राप्ति का अनुभव करना है।
ಬಾಬಾ ಹೇಳ್ತಾರೆ, ಈ ಜ್ಞಾನದ ಪ್ರತ್ಯಕ್ಷ ಫಲ ಮತ್ತು ಭವಿಷ್ಯದ ಪ್ರಾರಬ್ಧದ ಪ್ರಾಪ್ತಿಯ ಅನುಭವ ಆಗ್ತದೆ. वर्तमान के प्राप्ति के आधार पर ही भविष्य को समझ सकते हो. ಬಾಬಾ ಹೇಳ್ತಾರೆ, ವರ್ತಮಾನ ಪ್ರಾಪ್ತಿಯ ಆಧಾರ ಭವಿಷ್ಯದ ಪ್ರಾಪ್ತಿ ಅಂತ ಹೇಳ್ತಾರೆ. ಅಂದರೆ ಈಗಿಲ್ಲ ನಾವು ಬಾಬಾನ ಪ್ರಕಾರ ಶ್ರೀಮತದ ಪ್ರಕಾರ ನಡೆಯೋದು, ಮುರಳಿ ಓದೋದು, ಹೇಳೋದು, ಯೋಗ ಮಾಡೋದು, ಇದರಲ್ಲಿ ನಾವೆಷ್ಟು ಸುಖದ ಅನುಭವ ಮಾಡ್ತೀವೋ, ಖುಷಿ ಅನುಭವಿಸ್ತೀವೋ, ಇದ್ರ ಮೇಲೇ ನಮಗೆ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತಾರೆ ಬಾಬಾ. ಅಪ್ನೇ ಕೋ ಕಿಸ್ ರೂಪೇ ಸಮಜ್ಕರ್ ಚಲ್ತೆ ಹೋ, ತಮ್ಮನ್ನು ತಾವು ಯಾವ ರೂಪದಂತ ತಿಳ್ಕೊಂಡು ನಡೀತೀರಾ. ಮೇ ಶಕ್ತಿ ಹೋ, ಜಗತ್ ಕಿ ಮಾತಾ ಹೋ, ಯಹ ಭಾವನಾ रहती है. ನಾನು ಶಕ್ತಿ ಆಗಿದ್ದೀನಿ, ಜಗತ್ ಮಾತಾ ಆಗಿದ್ದೀನಿ, ಈ ಭಾವನೆ ಇದೆ. जो जगत माता का रूप है उसमें जगत के कल्याण का रहता है. ಬಾಬಾ ಹೇಳ್ತಾರೆ, ಯಾರು ಜಗತ್ತಿನ ಮಾತೆ ರೂಪದಲ್ಲಿದ್ದಾರೋ ಅದರಲ್ಲಿ ಜಗತ್ತಿನ ಕಲ್ಯಾಣ ಇರ್ತದೆ. ಶಿವಶಕ್ತಿ ರೂಪ ಮೇ ಕೋಯಿ ಭೀ ಕಮ್ಜೋರಿ ನಹಿ रहेगी. ಶಿವಶಕ್ತಿ ರೂಪದಲ್ಲಿ ಯಾವುದೇ ಕಮ್ಜೋರಿ ಇರೋದಿಲ್ಲ. तो मैं जगत माता हूँ और शिव शक्ति हूँ, यह दोनों रूप स्मृति में रखना, तब मायाजीत बनेंगे. ಬಾಬಾ ಹೇಳ್ತಾರೆ, ನಾನು ಇಡೀ ಜಗತ್ತಿಗೆ ಮಾತಾ ಆಗಿದ್ದೀನಿ, ಶಿವಶಕ್ತಿ ಆಗಿದ್ದೀನಿ. ಈ ಎರಡು ರೂಪದ ಸ್ಮೃತಿಗಳಿತ್ತು ಅಂತಂದರೆ ನಾನೇನಾಗ್ತೀನಿ, ಮಾಯಾಜೀತ್ ಆಗ್ತೀನಿ. और विश्व कल्याण की भावना से कई आत्माओं के कल्याण के निमित्त बनेंगे. ಮತ್ತು ವಿಶ್ವ ಕಲ್ಯಾಣದ ಭಾವನೆ ಇಟ್ಕೊಂಡ್ರೆ ಎಲ್ಲ ಆತ್ಮಗಳ ಕಲ್ಯಾಣಕ್ಕೆ ನಿಮಿತ್ತ ಆಗ್ತೀರಾ. नष्टमोह संबंध से व अपने शरीर से बने हो. नष्टमोह की लास्ट स्टेज कहाँ तक है. ಬಾಬಾ ಹೇಳ್ತಾರೆ, ನಷ್ಟಮೋಹ ಸಂಬಂಧದಿಂದ ಅಥವಾ ಶರೀರದಿಂದ ನಷ್ಟಮೋಹ ಆಗಿದ್ದೀರಿ ನೀವು. ನಷ್ಟಮೋಹ ಅನ್ನೋದು ಲಾಸ್ಟ್ ಸ್ಥಿತಿಯಾಗಿದೆ ಅಂತ ಹೇಳ್ತಾರೆ ಬಾಬಾ. ಅದು ಎಲ್ಲಿವರೆಗೆ ಬಂದಿದೆ. ಜಿತನಾ ನಷ್ಟಮೋಹ ಬನೆಂಗೆ ಉತನಾ ಸ್ಮೃತಿ ರೂಪ ಬನೆಂಗೆ. ಎಷ್ಟು ನಷ್ಟಮೋಹ ಆಗ್ತಿರೋ ಅಷ್ಟು ಸ್ಮೃತಿ ಸ್ವರೂಪ ಆಗ್ತೀರಾ ಅಂತಾರೆ ಬಾಬಾ. तो स्मृति को सदा कायम रखने के लिए साधन है नष्ट मोह बनना. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಮೃತಿಯನ್ನು ಕಾಯಂ ಇಟ್ಕೊಳ್ಬೇಕು ಅಂತಂದರೆ ಎಲ್ಲದರ ಮೇಲೆ ನಾವೇನಾಗಬೇಕು, ನಷ್ಟಮೋಹ ಆಗಬೇಕು. ನಷ್ಟಮೋಹ ಬನನ ಸಹಜ ಹೇವ ಮುಷ್ಕಿಲ್ ಹೇ. ನಷ್ಟಮೋಹ ಆಗೋದು ಸಹಜ ಇದೆಯೋ ಕಠಿಣ ಇದೆಯೋ. ನಷ್ಟಮೋಹ ಆಗೋದಂದರೆ ಮೊದಲಿನ ದೇಹದ ಮೇಲೆ ಮೋಹ ಇರಬಾರ್ದು. ಮಾನ್ ಶಾನ್, ಮಕ್ಕಳು, ಪತಿ ಪತ್ನಿ ಎಲ್ಲದರ ಮೇಲಿನ ಮೋಹ ಏನಾಗಬೇಕು, ನಷ್ಟ ಆಗಬೇಕು. ಅದಕ್ಕೆ ನಷ್ಟ ಮೋಹ. अगर समर्पण न करके अपने ऊपर रखते हो तो मुश्किल भासता है. ಅದಕ್ಕೆ ಬಾಬಾ ಹೇಳ್ತಾರೆ, ಅದು ನಷ್ಟಮೋಹ ಯಾವಾಗ ಆಗ್ತದೆ ಅಂದರೆ ಬಾಬಾಗೆ ಸಂಪೂರ್ಣ ಸಮರ್ಪಣೆ ಆಗಬೇಕು. ಸಮರ್ಪಣ ಕರ್ಕೆ, ಸಮರ್ಪಣೆ ಮಾಡ್ದೇನೆ ತಮ್ಮ ಮೇಲೆ ಅದನ್ನೆಲ್ಲ ಜವಾಬ್ದಾರಿ ಇಟ್ಕೊಂಡ್ರೆ ಅದೇನಾಗುತ್ತೆ, ಮುಷ್ಕಿಲ್ ಭಾಸ್ತಾ है, ಮುಷ್ಕಿಲ್ ಅನ್ನಿಸ್ತದೆ. सहज बनाने का मुख्य साधन है समर्पण करना. ಸಹಜ ಆಗಲಿಕ್ಕೆ ಕಾರಣ ಏನು, ಸಾಧನ ಯಾವುದು, ಸಮರ್ಪಣೆ. ಎಲ್ಲವೂ ಸಹಜ ಅನಿಸ್ಬೇಕು ಅಂತಂದರೆ ನಾವೇನು ಮಾಡಬೇಕು, ಎಲ್ಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಬಾಪ್ಕೋ ಜೋ ಚಾಹಿಯೇ ವೋ ಕರಾವೆ. ಬಾಬಾಗೆ ಏನು ಇಚ್ಛೆ ಇದೆಯೋ ಅದನ್ನೇ ಮಾಡಬೇಕು. ಜैसे मशीन होती है उन द्वारा सारा कारखाना चलता है. मशीन का काम है कारखाने को चलाना, वैसे हम निमित्त हैं. ಬಾಬಾ ಹೇಳ್ತಾರೆ, ಒಂದು ಕಾರ್ಖಾನೆಯಲ್ಲಿ ಒಂದು ಮಷಿನ್ ಇರ್ತದೆ. ಆ ಮಷಿನ್ ಆನ್ ಮಾಡಿದ ತಕ್ಷಣ ಅದೇನು ಮಾಡ್ತದೆ, ಅದು ಏನು ಮಾಡಬೇಕು ಅಷ್ಟನ್ನೇ ಮಾಡ್ತದೆ. ಹೆಚ್ಚಿಗೆ ಏನೂ ಮಾಡೋದಿಲ್ಲ, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ನಾವು ಕೂಡ ಏನಾಗಿದ್ದೀವಿ, ಮಷಿನ್. ಯಾರ ಮಷಿನ್, ಬಾಬಾನ ಮಷಿನ್, ನಿಮಿತ್ತ. ಬಾಬಾ ಏನು ಮಾಡಂತ ಹೇಳಿದಾರೋ ಅದನ್ನಷ್ಟನ್ನೇ ಮಾಡೋದು. ವೈಸೆ ಹಮ್ ನಿಮಿತ್ತ ಹೇ, ಚಲಾನೆ ವಾಲ ಕೌನ್ ಹೇ, ಶಿವ ಬಾಬಾ. ವೈಸೆ ಚಲಾವೆ, ಅವು ಹೆಂಗೆ ನಡೆಸ್ತಾನೋ ಹಂಗೆ ನಡೆಸೋದು. हमको चलना है ऐसा समझने से मुश्किलात फील नहीं होगी. ಆ ರೀತಿ ಬಾಬಾ ನಡೆಸಿದ್ದಾರೆ, ನಾನು ನಡೀತಾ ಇದ್ದೀನಿ, ಈ ರೀತಿ ನಾವು ಹೋದರೆ ಯಾವುದು ಕಠಿಣ ಅನ್ನಿಸೋದಿಲ್ಲ, ಎಲ್ಲವೂ ಸರಳ ಅನ್ನಿಸ್ತದೆ, ಸಹಜ ಅನ್ನಿಸ್ತದೆ. ಯಾ ಸ್ಥಿತಿ ದಿನ ಪ್ರತಿದಿನ ಪರಿಪಕ್ವ ಕರ್ನೆ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ನಮ್ಮ ಸ್ಥಿತಿಯನ್ನು ದಿನಕ್ಕೆ ದಿನ ಕ್ಷಣ ಕ್ಷಣಕ್ಕೂ ಏನು ಮಾಡಬೇಕಾಗ್ತದೆ, ನಾವು ನಮ್ಮ ಸ್ಥಿತಿಯನ್ನು ಪರಿಪಕ್ವ ಮಾಡ್ಕೊಳ್ಬೇಕಾಗ್ತದೆ. ಇಸ್ ಮುಖ್ಯ ಬಾತ್ ಪರ್ ಅಟೆನ್ಷನ್ ರಖನಾ ಹೇ. जितना स्वयं को समर्पण करते हैं बाप के आगे, उतना ही बाप भी उन बच्चों के आगे समर्पण होते हैं.
ಇದು ಭಾಳ ಮುಖ್ಯವಾದ ಮಾತು ಅಂತ ಹೇಳ್ತಾರೆ ಬಾಬಾ. ಮಕ್ಕಳೇ, ನೀವು ಎಷ್ಟು ನನಗೆ ಸಮರ್ಪಣ ಆಗ್ತೀವೋ ಅಷ್ಟು ಅದಕ್ಕಿಂತ ಹೆಚ್ಚು ನಾನು ನಿಮಗೇನಾಗ್ತೀನಿ, ಸಮರ್ಪಣ ಆಗ್ತೀನಿ ಅಂತ ಹೇಳ್ತಾರೆ ಬಾಬಾ.